ಎಲ್ಲ ಅರುಣಂದೇ ಅದ. ಅರುಣ ಒಳ್ಳೆ ಮನುಷ್ಯ ಇದ್ದ ಅಂದ್ರೆ ಸಪೋರ್ಟ್ ಮಾಡಲಿ ಅಪ್ಪಿದ್ದ ನಾವು. ಅರುಣ ಬಳ್ಳಿ ಪೂರ್ತಿ ದುರ್ಯೋಧನ ಗುಣಗಳವ. ಹೇಳ್ತಪ್ಪ ಒಮ್ಮೆ ನಡ್ಬೇಕಾದ್ರೆ ನೀವು ಆಮೇಲೆ ಬಸ್ಸಿಗೆ ಮಹಾಭಾರತದಲ್ಲಿ ದುರ್ಯೋಧನದಿಂದ ಇಡೀ ಕೌರವ ಸೇನೆ ನಾಶ ಆಯ್ತು. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಾಶ ಆಗಬಾರ್ದು ಇವ್ರಲಿಂದ. ಅದಕ್ಕೆ ನಾವೆಲ್ಲ ಬಂದಿದ್ದೀವಿ. ಅದಕ್ಕೆ ತಂದಿದ್ದವರು ಕಿವಿ ಹಿಂಡಬೇಕಾದ್ರೆ ಪಾಪ ಅವ್ರ ಪರಿಸ್ಥಿತಿ ಹಂಗಿಲ್ಲ. ಅವ್ರ ಕೇಳೋ ಮಾತಾಗ ಇಲ್ಲ. ಅವ್ರ ಬಗ್ಗೆ ಗೌರವ ಇದೆ ನಮ್ಗೆ. ಅವ್ರು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅವರು. ಇದರಿಂದ ಭಾಳಷ್ಟು ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತದೆ. ಇದು ನಾವು ಈಗಾಗಲೇ AC ಅಧ್ಯಕ್ಷರು, KPC ಅಧ್ಯಕ್ಷರು, ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್, CM ಎಲ್ಲ ಗಮನ ತಂದಿದೆ. ಸುರ್ಜೇವಾಲಾಗೂ ಕೂಡ ನಾಳೆ ಹೋಗಿ ಭೇಟಿ ಆಗ್ತಾ ಇದ್ದೀವಿ. ಶಾಸಕರ ಮಗನ ದುರ್ಯೋಧನ ಪಾತ್ರ ವಹಿಸ್ತಾರೆ. ಹಾಂ, ಎಲ್ಲ ಒಟ್ಟಾರೆಯಲ್ಲಿ ಅಷ್ಟೊಂದು ರಾಮಾಯಣ ಮಹಾಭಾರತ ಅವರಷ್ಟು ನಾನು ಓದಿಲ್ಲ. ಆದರೂ ನಾನೇನಿಲ್ಲ, ಒಂದು ಸೇವಕ್ಕಾಗಿ ತಂದೆಯವ್ರು ನಾನು ಹೇಳಿದ್ದೆ. ಅವ್ರ ಸಮ್ಮುಖದಲ್ಲೇ ಹೇಳಿದ್ದೀನಿ. ಮಾನ್ಯ ಮಾಲಿಕೈ ಗುತ್ತೇವ್ರ ಸಮ್ಮುಖದಲ್ಲೇ ನಾನು ಹೇಳಿದ್ದೀನಿ. ನೋಡ್ರಿ, ಅವ್ರು ನನಗೆ ಹೇಳ್ತಾ ಇದ್ರು, ಆ ರೋಡ್ ಮಾಡಿಸ್ಬೇಕು, ಈ ರೋಡ್ ಮಾಡಿಸ್ಬೇಕು, ಅದು ಅನುದಾನ ತರಬೇಕು, ಅದು ಅನುದಾನ ಕೊಡಿಸ್ಬೇಕು ಅಂತ ಅವ್ರ ಸ್ಪೀಚಲ್ಲಿ ನನ್ನನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ರು. ಯಾರು ಕೊರ್ಬು ಅವರಾಗಲಿ, ಮಾನ್ಯ ಮಾಲಿಕೈ ಗುತ್ತೇವ್ರು ಮಾತಾಡ್ತಾ ಇದ್ದರು. ನಾನು ಅವಾಗ ನನ್ನ ಪಾಳಿ ಸ್ಪೀಚ್ ಬಂದಾಗ ನಾನು ಹೇಳಿದೆ, ನೋಡಿ, ನಾನು ಶಾಸಕರ ಮಗ ಇದ್ದೀನಿ. ನಾನೊಬ್ಬ ಶಾಸಕರಿಗೆ ಸಹಾಯವಾಗಿ ಮುನಿಮ ಥರ ಕೆಲಸ ಮಾಡ್ತಾ ಇದ್ದೀನಿ. ನೀವು ಏನು ಹೇಳಿದ್ದೀರಿ ಅದು ಎಲ್ಲ ತಂದೆಯವ್ರ ಮುಂದೆ ನಾನು ಹೇಳ್ತೀನಿ. ಮತ್ತು ಮೇಲಾಗಿ ಮಾಲಿಕೈ ಗುತ್ತೇದಾರರು ತಾವು ತಂದೆಯವ್ರಿಗೆ ಏನು ಹೇಳ್ತೀರಿ, ಅವ್ರು ಯಾವುದೂ ನಿಮ್ಮ ಕೆಲಸ ಬಿಡೋದಿಲ್ಲ. ಎಲ್ಲನೂ ಗಣನೀಯವಾಗಿ ತೆಗೆದುಕೊಂಡು ಅವರು ಕೆಲಸ ಮಾಡಿ